3 ಟೀ ಸ್ಪೂನ್ ಆಲಿವ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ ಅರ್ಧ ಟೀ ಸ್ಪೂನ್ ಸಾಸಿವೆ, ಅರ್ಧ ಟೀ ಸ್ಪೂನ್ ಜೀರಿಗೆ, 3/4 ಟೀ ಸ್ಪೂನ್ ಕಡಲೆಬೇಳೆ, ಅರ್ಧ ಟೀ ಸ್ಪೂನ್ ಉದ್ದಿನಬೇಳೆಯನ್ನು ಹಾಕಿ ಕೆಂಪಗಾಗೋವರೆಗೂ ಹುರ್ಕೊಳ್ಬೇಕು. ಫ್ರೈ ಮಾಡಿದ ನಂತರ ಕರಿಬೇವನ್ನು ಹಾಕಿ 3 ಮೀಡಿಯಮ್ ಸೈಜ್ ಕಟ್ ಮಾಡ್ಕೊಂಡಿರೋ ಆನಿಯನ್ಸ್ ಹಾಕಿದ್ದೀನಿ. ಹಾಗೆ 4 ಕಟ್ ಮಾಡ್ಕೊಂಡಿರೋ ಹಸಿರುಮೆಣ್ಸಿಕಾಯನ್ನು ಹಾಕಿ ಈರುಳ್ಳಿ ಫ್ರೈ ಮಾಡ್ಕೊಳ್ಳಿ. ಎಲ್ಲಿವರೆಗೂ ಈರುಳ್ಳಿ ಫ್ರೈ ಮಾಡಬೇಕಂದ್ರೆ ಈರುಳ್ಳಿ ಕಲರ್ ಚೇಂಜ್ ಆಗಬೇಕು, ಕೆಂಪಗಾಗೋವರೆಗೂ. ಈರುಳ್ಳಿ ಕಲರ್ ಚೇಂಜ್ ಆಗಿದ ತಕ್ಷಣ ನಾನಿಲ್ಲಿ ಅಲಸಂದೆ ಕಾಳು ಮತ್ತು ಹೀರೆಕಾಯನ್ನು ಕುಕ್ಕರಲ್ಲಿ 1 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಆ 1 ವಿಷಲ್ ಕೂಗಿಸ್ಕೊಂಡಿರೋ ಹೀರೆಕಾಯಿ ಮತ್ತು ಅಲಸಂದೆ ಕಾಳನ್ನು ಫ್ರೈ ಮಾಡ್ಕೊಂಡಿರೋ ಈರುಳ್ಳಿಗೆ ಹಾಕಬೇಕು. ನಂತರ ಅರ್ಧ ಟೀ ಸ್ಪೂನ್ ಪಿಂಕ್ ಸಾಲ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಸಾಲ್ಟ್ ಹಾಕಿದ ಮೇಲೆ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದಾದಮೇಲೆ ಗ್ರೈಂಡ್ ಮಾಡ್ಕೊಂಡಿರೋ ಕೋಕೋನಟ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಿದ ನಂತರ ಸ್ಟವ್ ಆಫ್ ಮಾಡಿ ಅರ್ಧ ನಿಂಬೆಹಣ್ಣನ್ನು ಹಿಂಡ್ಕೊಳ್ಬೇಕು. ಮತ್ತು ಚಾಪ್ ಮಾಡ್ಕೊಂಡಿರೋ ಕೊತ್ತಂಬರಿಯನ್ನು ಹಾಕಿದ್ರೆ ಅಲಸಂದೆ ಕಾಳು ಹೀರೆಕಾಯಿ ಪಲ್ಯ ರೆಡಿಯಾಗುತ್ತೆ. ನೀವು ಒಂದು ಸಲ ಮಾಡಿ ಟೇಸ್ಟ್ ಹೇಗಾಗಿದೆ ಅಂತ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.